ಅಲ್ಲಿ ಅವಳನ್ನ ಚೆನ್ನಾಗಿ ಚಿನ್ನದ ತರ ಬೆಳೆಸಿದ್ದಾರೆ. ನಾವು ವಜ್ರದ ತರ ಚೆನ್ನಾಗಿ ತಿಕ್ಕಿ 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 ಚಿನ್ನನ ವಜ್ರ ಮಾಡ್ತಾ ಇದೀವಿ. ಅಂದ್ರೆ ವ್ಯಾಲ್ಯೂಸ್ ಕಳಿಸ್ತಾ ಇದೀವಿ. ಅಲ್ಲಿ ವ್ಯಾಲ್ಯೂನೇ ಗೊತ್ತಿಲ್ಲ. ಇನ್ನೊಂದು ಮರ್ಯಾದಲ್ಲ ಫ್ರೆಂಡ್, ಪೊಮಗ್ರೆನೇಟ್ ಆಪಲ್ ಅಲ್ಲ ಇವ್ರಿಗೆ ಅದೇನೋ ಭಾರ ಅಂತಾರಲ್ಲ, ಆ ಭಾರ ಹೋಗ್ಬಿಟ್ಟು ಕಟ್ ಮಾಡ್ಕೊ ತಿನ್ನಕ್ಕೆ. ಕಟ್ ಮಾಡ್ಕೊಟ್ರೆ ತಿಂತಾರೆ, ಹಂಗೇನ್ ತಿನ್ನಲ್ಲ, ಇಷ್ಟ ಇಲ್ಲ ಅಂತೇನಿಲ್ಲ. ಕಟ್ ಮಾಡ್ಕೊಳಕ್ಕೆ ಭಾರ ಇವ್ರಿಗೆ. ಇಲ್ಲೆಲ್ಲ ವೇಸ್ಟ್ ಆಗಲ್ಲ ಬಿಡಿ. ಅವ್ರ ಮನೆಗೆ ಹೋದ್ರಂತೂ ಅವ್ರ ಅಮ್ಮ ಕಟ್ ಮಾಡಿ ಪ್ಲೇಟ್ಗೆ ತಂದು ಕೊಡ್ಬೇಕು. ಏನ್ ಬಾಯಿಗೊಂದು ತಿನ್ನಕ್ ನೋಡಿ. ಅಲ್ಲಿವರೆಗೂ ಎಲ್ಲಿ ಹೆಂಗ್ ಇರುತ್ತೆ, ಹಿಂಗ್ ಶೇಕು ಆಗಲ್ಲ ಅದು ಆಪಲ್, ಅಲ್ಲೇ ಇರುತ್ತೆ. ತುಂಬಾ ದಿನದಿಂದ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೆ. ಯಾವ ದೇವಸ್ಥಾನ ಅಂತ ನಿಮ್ಗೆ ತೋರಿಸ್ತೀನಿ. ವಿಶ್ವದ ಅತಿ ದೊಡ್ಡ ಪಂಚಲೋಹದ ವಿಗ್ರಹ ಇರುವಂಥ ಕ್ಷೇತ್ರ ಅದ್ಯಾವುದು ಅಂದರೆ ಶ್ರೀ ಕ್ಷೇತ್ರ ಗೌಡ್ಗೆರೆ. ನೀವು ಅಂದ್ಕೊಂಡಿರೋ ಕೆಲಸ ಆಗಬೇಕು ಅಂದರೆ ಇಲ್ಲಿ 4 ವಾರ 15 ವಾರ 14 ವಾರ ಹಂಗೆ ಕಾಯಿ ಕಟ್ಟಿದ್ರೆ ಖಂಡಿತ ಹಾಗೇ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇರುವಂಥ ಕ್ಷೇತ್ರ. ಸೊ ಇದು ವಿಶ್ವದ ಅತಿ ಎತ್ತರದ ಪಂಚಲೋಹದ ಚಾಮುಂಡೇಶ್ವರಿ ವಿಗ್ರಹ ಇರುವಂಥ ಸ್ಥಳ. ನೋಡ್ತಿರ್ಬೋದು ನೀವು, ಎಷ್ಟು ಅದ್ಭುತವಾಗಿದೆ. ದೇವಿನ ನೋಡ್ತಿದ್ರೆ ಅಲ್ಲಿಂದ ಹೊರಗಡೆ ಹೋಗಬೇಕು ಅಂತ ಮನಸ್ಸೇ ಬರಲ್ಲ, ಹೊರಡಬೇಕು ಅಂತಲೇ ಅನಿಸಲ್ಲ, ಅಷ್ಟು ಅದ್ಭುತವಾಗಿದೆ ಮಾತ್ರ. ತುಂಬ ದಿನದಿಂದ ಬರಬೇಕು ಅಂದ್ಕೊಂಡಿದ್ದೆ, ಅಂತೂ ಇಂತೂ ದೇವಿ ಕರ್ಸ್ಕೊಂಡು ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಸೊ ಇದೇ ಒಂದು ಪ್ರತಿತೀರ ಅಂತ ಒಂದು ಸ್ಥಳ, ಬಸಪ್ಪನ ಸನ್ನಿಧಿ. ನೀವೇನು ಭಕ್ತಿಯಿಂದ ಅನ್ಕೊಂಡು ಬಸಪ್ಪನ ಹತ್ರ ಅನ್ಕೊಂಡು ಹೋದ್ರೆ ಆಗುತ್ತೆ ಅನ್ನೋ ಒಂದು ನಂಬಿಕೆ. ತುಂಬ ವಿಶಾಲವಾಗಿ ಅದ್ಭುತವಾಗಿದೆ. ಸೊ ನಾವು ವೀಕ್ ಡೇಸಲ್ಲಿ ಬಂದಿರೋದ್ರಿಂದ ಇಷ್ಟು ಫ್ರೀ ಇದೆ, ಇಲ್ಲ ಅಂದರೆ ತುಂಬ ರಶ್ ಇರುತ್ತೆ ಮಾತ್ರ. ಅಲ್ಲಿ ತುಂಬ ದಿನದಿಂದ ಮಾತ್ರ ಅಂದ್ಕೊಂಡಿದ್ವಿ ಈ ದೇವಸ್ಥಾನಕ್ಕೆ ಬರಬೇಕು ಅಂತ, ಅಂತೂ ಇಂತೂ ಕೊನೆಗೂ ಬಂದ್ವಿ. ಅಂದರೆ ಬೆಂಗಳೂರಿಗೆ ತುಂಬ ಹತ್ರ, ಚನ್ನಪಟ್ಟಣದಲ್ಲಿರೋದು ಹತ್ರ. ಬಟ್ ಎವ್ರಿ ಟೈಮ್ ಅಂದ್ಕೊಂಡಾಗೆಲ್ಲ ಒಂದು ವರ್ಧಂತಿ ಅದೆಲ್ಲ ಇದಕ್ಕೆ ತುಂಬ ರಶ್ಶು, ಅದಕ್ಕೆ ಬರೋಕ್ಕಾಗಿಲ್ಲ. ಸೊ ಈಗ ಬಂದು ಅಂತೂ ಇಂತೂ ದೇವಿಯ ದರ್ಶನ ಮಾಡ್ಕೊಂಡ್ವಿ. ನಾ ಹೇಳ್ದೆಲ್ಲ ಬಸವಣ್ಣ ಇಲ್ಲಿದೆ ನೋಡಿ, ಇದೇ ಬಸವಣ್ಣ. ನಾ ಹೇಳ್ದೆಲ್ಲ ಆಗ್ಲೇ ಈ ಕ್ಷೇತ್ರ ಇಷ್ಟು ಪ್ರಸಿದ್ಧಿ ಆಗೋಕ್ಕೆ ಈ ಬಸವಣ್ಣನೇ ಒಂದು ರೀತಿಲಿ ಕಾರಣ. ಅಂದರೆ ನೀವೇನಾದ್ರು ಅಂದ್ಕೊಂಡಿದ್ರೆ ಅದು ಕೆಲಸ ಆಗುತ್ತೆ ಅಂದರೆ ಅದು ತನ್ನ ಬಲಗಾಲನ್ನ ಎತ್ತಿ ನಿಮ್ಮ ಮೇಲೆ ವರ ಕೊಡುತ್ತೆ. ಸೊ ಅದು ಒಂದು ಪ್ರತೀತಿ ಇತ್ತು, ಆ ನಂಬಿಕೆಯಿಂದನೇ ಈ ಕ್ಷೇತ್ರ ಇಷ್ಟೊಂದು ಪ್ರಸಿದ್ಧಿಯಾಗಿರೋಕ್ಕೆ ಮೇಜರ್ ಕಾರಣ ಅಂತಲೇ ಹೇಳ್ಬೋದು. ಮುಂದೆ ಹೋಗ್ಬೇಕ ನೋಡಿ ಹೆಂಗ್ ಬರ್ತೈತ್ ಮಮ್ಮ. ಒಂದು ಬರಲಿಲ್ಲ. ಸುಮ್ ಬಿಲ್ಡಪ್ ಕೊಡ್ತಾವ, ಬಿಲ್ಡಪ್. ಅಗ್ಗುನೇ ಚೆನ್ನಾಗಿ ಬರ್ತಿದೆ. ಅಮೇಜಿಂಗ್. ಅವ್ನು ಕೂಡ ನೋಡಿ ಫ್ರೆಂಡ್ಸ್, ನಮ್ಮ ಏನ್ರ ಹಿಂಗೆ ಚಿಕ್ಕ ಮಗು ಕೊಡ್ಸ್ಬಿಟ್ಟು ಇದಾಡ್ತೈತಿ ಇದು. ನಾನು ಚಿಕ್ಕೋಳೆ. ಆ ಕಡೆಯಿಂದ ಎಲ್ಲ ಕಡೆಯಿಂದ ನಡೆಯೋ. ಸೊ ಅಂತೂ ಇಂತೂ ತುಂಬ ದಿನದಿಂದ ಅನ್ಕೊಂಡಿದ್ವಿ ಈ ಕ್ಷೇತ್ರಕ್ಕೆ ಬರ್ಬೇಕಂತ. ಅವಾಗಲೇ ಹೇಳ್ದಲ್ಲ, ವಿಶ್ವದ ಅತಿ ಎತ್ತರದ ಪಂಚಲೋಹದ ದೇವಿ
ಚಾಮುಂಡಿ ದೇವಿ ಗೌಡಗಿರಿ ಕ್ಷೇತ್ರ. ಒಳಗೆ ಗರ್ಭಗುಡಿ ಒಳಗೆ ಅಲವ್ ಇರಲಿಲ್ಲ ಕ್ಯಾಮ್ರಾ ಬಿಟ್ಟು ಮೂರ್ತಿ ಹೆಂಗದು ನೋಡಿದ್ವಿ ಡೆಕೋರೇಷನ್ ಅದು ಹೂವಿನ ಅಲಂಕಾರ ಯಪ್ಪ ತುಂಬ ಚೆನ್ನಾಗಿತ್ತಲ್ಲ. ಮಸ್ತಿತ್ತು ಒಂಥರ ಶಾಂತಿ ಅಂತಾರ. ಸೊ ತುಂಬ ದಿನದಿಂದ ಬರಬೇಕು ಅಂದ್ಕೊಂಡಿದ್ವಿ, ಅಂತೂ ಇಂತೂ ದೇವಿ ನಮ್ಮನ್ನ ಕರ್ಸ್ಕೊಂಡಿದ್ದಾಳೆ. ಸೊ ಈಗ ವಾಪಸ್ ಮನೆ ಹತ್ರ ನಮ್ಮ ಪಯಣ. ಯಾವ ಊರು ನಿಮ್ದು? ನಮ್ಮದು ಬೆಂಗಳೂರು. ನೋಡಿ ಇವರು ಇಲ್ಲಿ ನಿಮ್ಗೆ ಏನಾರು ಒಂದು ಕೊಡಿಸ್ಬಿಟ್ರೆ ಸಾಕು, ಆರಾಮಾಗಿ ಆಟ ಆಡ್ಕೊಂಡು ಬರ್ತಿರ್ತೀನಿ. ಹಾಂ ನೋಡಿ ಇಲ್ಲಿ ಕತ್ರಿಲಿ ಅವೇ ಎತ್ಕೊಂಡು ಕಟ್ ಮಾಡ್ಕೊಂಡು ಹಾಂ ಸೊ ಚಲ ಇನ್ನು 1 ಅವರ್ಗೆ ಬೆಂಗಳೂರು. 1 ಅವರ್ ಅನ್ಕೋ, ಆರಾಮಾಗಿ 1 ಅವರ್ ಮ್ಯಾಕ್ಸ್ ಅದು. 1 ಅವರ್ ಇವಾಗ ಎಷ್ಟು ಟೈಮ್? 4:30 ಅಂದ್ರೆ 5:30. ಈ ಟೈಮ್ ಮನ್ಯಾಗ ಇರ್ತೇವೆ, ಚಾ ಮನ್ಯಾಗ ಕುಡಿತೇವೆ ನೋಡಿ. ತಣ್ಣನೆಯ ಗಾಳಿಯ ಬೆಸುಗೆಯ ಜೊತೆಗೆ ನಮ್ಮ ಪಯಣ ಬೆಂಗಳೂರಿನ ಕಡೆಗೆ. ತುಂಬ ಅದ್ಭುತವಾಗಿರುವಂತಹ ಒಂದು ವೆದರ್ ಜೊತೆ ಅಂತೂ ಇಂತೂ ಬೆಂಗಳೂರಿಗೆ ರೀಚ್ ಆದ್ವಿ. ಸೊ ಮನೆಗೆ ಬಂದು ಫ್ರೆಶ್ ಅಪ್ ಆದ್ವಿ. ಈಗ ಫ್ರೆಶ್ ಅಪ್ ಆದ ತಕ್ಷಣ ಅಲ್ಲಿಂದ ಅಷ್ಟು ಕಷ್ಟಪಟ್ಟು ಟ್ರಾವೆಲ್ ಮಾಡಿದ್ರು ನಮ್ಮ ಮನೇಲಿ ಬನ್ನಿ, ನಮ್ಮ ಮನೆ ದೇವ್ರಿಗೆ ನಾವೇ ಅಡುಗೆ ಮಾಡ್ಕೊಡ್ತೇವೆ. ನೋಡಿ ಇದೆಲ್ಲ ಹೆಚ್ಚಿ ಚೆನ್ನಾಗಿರೋ ಬಿಸಿ ಬಿಸಿ ಸ್ಪೆಷಲ್ ಉಪ್ಪಿಟ್ಟು ಮಾಡ್ಕೊಡ್ತೇವೆ. ಹಾಂ ನೋಡಿ ಇಂಥ ಗಂಡ ಎಲ್ಲಿ ಸಿಗ್ತಾನೆ? ಹಾಂ ಅಲ್ಲೊಬ್ಬ ಕೂತಿದ್ದಾನೆ ನೋಡಿ. ಹಾಂ ರೆಡಿಯಾಗಿ ಬಂದ ತಕ್ಷಣ ಎಣ್ಣೆ ಸ್ನಾನ ಮಾಡ್ಕೊಂಡು ಇಲ್ಲಿ ಕೂತ್ಕೊಂಡು ಏನೋ ಕುಯ್ತಾವ ಹಿಂಗೆ. ಹಾಂ ಏನೋ ಮಾಡಿದೆ ಆವಾಗಲೇ ಸ್ನಾನ ಮಾಡ್ಕೊ ಕೂತ್ಕೊಬಿಟ್ಟಿದ್ಯಾ? ಯಾರು ಮಾಡಿಸಿದ್ದು? ನನ್ನ ಮಗನೇ ನನ್ನ ಪಾಪಡ್ ಅನ್ನೋದು ಯಾರು ಹೇಳ್ಕೊಟ್ಟಿದ್ದು ನಿನಗೆ? ಇದೇ ಹೇಳ್ಕೊಟ್ಟಿರೋದು. ನಿಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ. ಯಾರು ರತ್ನ? ಅವನು ನಾನು ಅವನು ಅಲ್ಲ ಅವಳು. ಸೊ ವೆದರ್ ಅಂತೂ ಹೊರಗಡೆ ಎವ್ರಿ ಕೋಲ್ಡ್ ಆಗ್ಬಿಟ್ಟಿದೆ ಮಾತ್ರ. ಅಂದರೆ ಚಳಿ ಏನು ವರ್ಲ್ಡ್ ಸೂಪರ್ ಫಾಸ್ಟ್ ಮೊಬೈಲ್ ನಿಂದು. ಸೊ ಇವತ್ತಿನ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೇನು ಮನೆಗೆ ಬಂದು ಈಗ ಊಟ ಮಾಡಾಯಿತು. ಎಲ್ಲ ಕಡೆ ಟ್ರಿಪ್ ಎಲ್ಲ ಹೋಗಿಲ್ವಾ? ನಮ್ಮ ವ್ಯೂವರ್ಸ್ಗೆಲ್ಲ ತೋರಿಸಿಲ್ವಾ ನಾವೇನೇ ಮಾಡ್ತೀವಿ ಅಂತ? ಮಾತಾಡೋಕ್ಕೆ ಬಿಡಲ್ಲ. ಅಲ್ಲ ಈಗ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಆಯ್ತಪ್ಪ, ನಿನಗೋಸ್ಕರ ಈಗ ಉಪ್ಪಿಟ್ಟು ಮಾಡಿ ಅದನ್ನ ಪ್ಲೇಟ್ಗೆ ನಿನ್ಗೆ ಸರ್ವ್ ಮಾಡಿನೇ ಎಂಡ್ ಮಾಡ್ತೀನಿ. ಓಕೆನಾ? ತೋರಿಸ್ತೀನಿ. ಆಯ್ತಪ್ಪ, ನಮ್ಮ ಮನೆ ದೇವ್ರಿಗೆ ಅದನ್ನ ನಾನು ಪ್ಲೇಟ್ಗೆ ಸರ್ವ್ ಮಾಡೇನೆ ಎಂಡ್ ಮಾಡ್ಬೇಕಂತೆ. ಸೊ ನಿಮ್ಗೆ ತೋರಿಸ್ತೀನಿ ಬನ್ನಿ ಉಪ್ಪಿಟ್ಟು ಹೆಂಗೆ ಮಾಡ್ತೀನಿ ಅಂತ. ಬ್ಯಾಚುವಲ್ ಇದ್ದಿದ್ದು ಕಲ್ತಿದ್ದ ಅಡುಗೆ ಮದುವೆ ಆದಮೇಲೂ ಅದು ಯೂಸ್ ಆಗುತ್ತೆ ಅಂತ ಇತ್ತೀಚೆಗೆ ಗೊತ್ತಾಗ್ತಿದೆ. ನೋಡ್ತಿರೋದು ನೀವು ಎಷ್ಟು ಚಟ್ ಪಟಕ್ ಅಂತ ಒಂದು ಉಪ್ಪಿಟ್ಟನ್ನ ಮಾಡಿ ನಮ್ಮ ಮನೆ ದೇವ್ರಿಗೆ ತಿನ್ನಿಸಿದ್ದೀವಿ. ತುಂಬ ಚೆನ್ನಾಗಿತ್ತು ಕೂಡ. ನಿಮ್ಗೆ ಏನಂದ್ರೆ ವಿಡಿಯೋ ಮಾಡಾತೇನೆ ಅನ್ನೋ ಕಾರಣಕ್ಕೆ ಅಟ್ಲೀಸ್ಟ್ ಉಪ್ಪಿಟ್ಟಾರ ಮಾಡತ್ತಾರ. ಇಲ್ಲ ಅಂತಂದ್ರೆ ಅಗರ ನಿಧಾನಕ ಬಂದ ನಂದು ವಿಡಿಯೋ ಆಯ್ತು ತಗೋ ಅಂತ ಹೇಳ್ಬಿಡ್ತಿದ್ರ. ನಾವು ಹಂಗೆ ರೆಡಿಮೇಡ್ ಮಾಡಿ ಹಿಂಗೆ ಎತ್ಬಿಟ್ಟು ಹಿಂಗೆ ಹಾಕ್ಬಿಟ್ಟು ಹಿಂಗೆ ಕೈ ಸುಡುದಿಲ್ಲ ಅದರಿಂದ ಹಂಗೆ ಎಣ್ಣೆ ಹಾಕ್ಬಿಡೋದು. ಉಪ್ಪಿಟ್ಟು ನೋಡಿ ಇವ್ರನ್ನ ನಂಬಿನ ತಿನ್ಬೇಕು. ನೀವು ಎಲ್ಲೆಲ್ಲ ಇಟ್ಟಿರ್ತೀಯ ನಂಗೇನು ಗೊತ್ತು? ಎಣ್ಣೆ ಕಡಿಮೆ ಹಾಕೋದು, ಒಂದೇ ಹನಿ ಎಣ್ಣೆ ಹಾಕ್ತಾರೆ. ಇಲ್ಲ ಆದ್ರೂ ನಿನ್ಗೋಸ್ಕರ 2 ಸ್ಪೂನ್ ಎಣ್ಣೆ 3 ಸ್ಪೂನ್ ಹಾಕ್ತೀನಿ. ಎಣ್ಣೆ ತಿಂತಿರೋದಲ್ಲ. ಈಗ ಸಾಸಿವೆ ಹಾಕೋದು, ಓಂ ಸ್ವಾಹ, ಆಮೇಲೆ ಜೀರಿಗೆ ಹಾಕೋದು, ಆಮೇಲೆ ನಾನು ಕಡಲೆಬೇಳೆ ಅಂತೂ ಹಾಕ್ತೀನಿ. ಸ್ವಲ್ಪ ಚೆನ್ನಾಗಿರ್ತದೆ ಕುಟುಂಬ ಅಂತ. ಬಟ್ ಕಿಚನ್ ತುಂಬಾ ಪಾತ್ರೆ ಮಾಡಿ ಎಲ್ಲ ರಟ್ ರೆಡಿ ಮಾಡಿ ಹೋಗಿಲ್ಲ. ಅದ್ರ ಬದಲೇ ನಾನು 5 ನಿಮಿಷದಾಗ ಮಾಡ್ತೀನೇನೋ ಅನ್ಸ್ಬಿಡ್ತದ. ರುಚಿ ತಗೊಂಡ್ ಏನ್ ಮಾಡ್ತೀಯ? ರುಚಿ ಇರುತ್ತೋ ಇಲ್ವೋ? ಹೌದೌದು. ಅಲ್ಲ ಅದೇನೋ ಅಂತಾರಲ್ಲ, ಒಂದ್ ಸಣ್ಣ ಸಹಾಯ ತಗೊಳಕ್ ಹೋಗಿ ಅದ್ರ ಹಿಂದಿಂದ 10 ಕೆಲಸ ಮಾಡ್ಬೇಕಂತಾರಲ್ಲ, ಹಂಗಾಗ್ತದ ನನ್ನ ಪರಿಸ್ಥಿತಿ. ನೋಡಿ ಫ್ರೆಂಡ್ಸ್, ಅವಾಗಲೇ ಹೇಳ್ದಂಗೆ ಒಣಗೋಗಿರೋ ಕೊರ್ಬೇನ್ ಸೊಪ್ಪು. ಹೌದೌದು, ಅದೇನ್ ಮನೆಗೆ ಹೋಗಿಲ್ಲ ತಗೋ. ಆಮೇಲೆ ಅರ್ಧಂಬರ್ಧ ಕೆಂಪಾಗಿರೋ ಮೆಣಸಿನ್ಕಾಯಿ, ಒಣಗೋಗಿರೋ ಮೆಣಸಿನ್ಕಾಯಿ ನೋಡಿ. ಸ್ವಾಹ. ಒಣಗೆಲ್ಲ ಹೋಗೈತದ, ಆರೆಂಜ್ ಆಗೈತದ. ಸ್ವಲ್ಪ ಇವಾಗ ಏನಾಗ್ತಿದ್ರ? ಈರುಳ್ಳಿ. ಸ್ವಾಹ.
ಚೆನ್ನಾಗಿ ಮಾಡ್ತೀನಾ ಒಂದು ಲೆವೆಲ್ ಓಕೆ. ಅದೇನದು ಈದವ್ರಿಗೂ ಉಡಲ್ಲ ನಾವು. ಹಂಗಾಗಿ ಅದು ಗೋಲ್ಡನ್ ಬ್ರೌನಿಶ್ ಆಗ್ಬೇಕಂದ್ರೆ ಟೇಸ್ಟ್ ಎಕ್ಸ್ಟ್ರಾ ಬರ್ತದೆ. ಗೋಲ್ಡನ್ ಬ್ರೌನ್ ನೋಡಿ ಮೇಡಮ್, ಗೋಲ್ಡನ್ ಆಗಿದೆ. ಹಾಂ ಶುಂಠಿ ಹಾಕ್ತೀನಿ ನಾನು, ಮತ್ತು ಕ್ಯಾರೆಟು. ಹಾಂ ಹೆಂಗೆ ಹೆಚ್ಚಿರೋದು ನೋಡಿ, ಹೆಚ್ಚಿರೋದು ಕ್ಯಾರೆಟು, ಅರ್ಧ ಕ್ಯಾರೆಟ್ ಅದು. ನೀನು ಒಂದು ಹೆಚ್ಚಿದ್ರು ಅಷ್ಟೊಂದು ಆಗಲ್ಲ. ಈ ಟೊಮೊಟೊ ಹೆಚ್ಚಿದ್ದೀನಿ ನಾನು. ಸ್ಪೆಷಲ್ ಆಗಿ ಎಲ್ಲಿ ತಂದೆ ಇಲ್ಲಿಂದ ತರಕಾರಿ ಅಂಗಡಿಯಿಂದ ತಂದಿರೋದು ಸ್ಪೆಷಲ್ಲಾಗಿ ಹೆಚ್ಚಿದ್ದೀನಿ. ಅದ್ರದ್ದು ಎಲ್ಲ ಹಂಗೆ ಬಿಟ್ಟು ಬಿಟ್ಟು ಏನದು ಹಂಗೆ ಎಲ್ಲ ತಿನ್ಬೇಕು ಪೌಷ್ಟಿಕ ಅಂತ. ಗೊತ್ತಾ ಬಾಳೆಹಣ್ಣು ಸಿಕ್ಕೇ ತಿಂತಾರೆ. ನಂಗೆ ಗೊತ್ತಿಲ್ಲ. ನೀನು ನೀ ತಿಂತಿರ್ತಿಲ್ಲ, ನೀ ತಿಂತಿರ್ತಿಲ್ಲ ನೋಡಿ. ಒಮ್ಮೊಮ್ಮೆ ಟಿವಿ ನೋಡ್ತಾ ಹಂಗೇನೆ ಒಳ್ಳೇದನ್ನ ಬಿಡ್ರು ಅದ್ರ ಅದೇ ನೀವೆಲ್ಲ ಬಿಡಪ್ಪ ರಿಚ್ ಕಿಡ್ಸು. ಆ್ಯಪಲ್ನೇ ಒಣಗಿಸಿ ಇಟ್ಟು ಕ್ಲೀನಾಗಿ ಹೊಳ್ಸಿ ಬಿಸಾಕ್ತೀರಾ? ಒಂದೊಂದು ಹೆಂಗೆ ನಾವು ನಮ್ಮ ತವ್ರ ಮನೆ ಅಂದ್ರೆ ಹೆಂಗ್ ಸುಮ್ಮನೆ ಅನ್ಕೊಂಡಿದ್ದೀರಾ? ಏನ್ ಮಾಡೋದು, ನಾವೆಲ್ಲ ಬಡವರು. ನೀವು ರಿಚ್ ಕಿಡ್ಸ್ ಆ್ಯಪಲ್ನೇ ಬಿಸಾಕಂತ ರಿಚ್ ಕಿಡ್ಸು. ಆಕ್ಚುಲಿ ಬಿಸಾಕಾಗಿಲ್ಲ. ಇನ್ನೊಂದು ಮರ್ಯಾದಲ್ಲ ಫ್ರೆಂಡ್, ಪೊಮಗ್ರೆನೇಟ್ ಆ್ಯಪಲ್ ಎಲ್ಲ ಇವ್ರಿಗೆ ಅದೇನೋ ಭಾರ ಅಂತಾರಲ್ಲ, ಆ ಭಾರ ಹೋಗ್ಬಿಟ್ಟು ಕಟ್ ಮಾಡ್ಕೊ ತಿನ್ನಕ್ಕೆ. ಕಟ್ ಮಾಡ್ಕೊಟ್ರೆ ತಿಂತಾರೆ, ಹಂಗೇನು ತಿನ್ನಲ್ಲ, ಇಷ್ಟ ಇಲ್ಲ ಅಂತೇನಿಲ್ಲ. ಕಟ್ ಮಾಡ್ಕೊಳಕ್ಕೆ ಭಾರ ಇವ್ರಿಗೆ. ನಾನು ಕೊಡ್ಬೇಕು. ಇಲ್ಲೆಲ್ಲ ವೇಸ್ಟ್ ಆಗಲ್ಲ ಬಿಡಿ. ಅವ್ರ ಮನೆಗೆ ಹೋದ್ರಂತೂ ಅವ್ರ ಅಮ್ಮ ಕಟ್ ಮಾಡಿ ಪ್ಲೇಟ್ಗೆ ತಂದು ಕೊಡಬೇಕು. ಏನು ಬಾಯಿಗೊಂದು ತಿನ್ಸ್ಬೇಕು ನೋಡಿ. ಅಲ್ಲಿವರೆಗೂ ಎಲ್ಲಿ ಹೆಂಗೆ ಇರುತ್ತೆ, ಹಿಂಗೆ ಶೇಕು ಆಗಲ್ಲ ಅದು ಆ್ಯಪಲ್, ಅಲ್ಲೇ ಇರುತ್ತೆ ನೋಡಿ ಗೈಸ್. ನನ್ನ ತವ್ರ ಮನೇಲಿ ಚೆನ್ನಾಗಿ ಬೆಳೆಸಿದಾರೆ, ನನ್ನ ಚೆನ್ನಾಗಿ ಸಾಕಿದ್ದಾರೆ. ಇಲ್ಲಿ ಬಂದು ಪಾತ್ರೆ ತೊಳಿತಾ ಇದೀನಿ ನೋಡಿ ಫ್ರೆಂಡ್ಸ್. ಅಲ್ಲಿ ಅವಳನ್ನ ಚೆನ್ನಾಗಿ ಚಿನ್ನದ ತರ ಬೆಳೆಸಿದ್ದಾರೆ. ನಾವು ವಜ್ರದ ತರ ಚೆನ್ನಾಗಿ ತಿಕ್ಕಿ 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 ಚಿನ್ನನ ವಜ್ರ ಮಾಡ್ತಾ ಇದೀವಿ. ಅಂದ್ರೆ ವ್ಯಾಲ್ಯೂಸ್ ಕಳಿಸ್ತಾ ಇದೀವಿ. ಇನ್ನು ಅಲ್ಲಿ ವ್ಯಾಲ್ಯೂನೇ ಗೊತ್ತಿಲ್ಲ. ಚೆನ್ನಾಗಿದ್ವಿ ಅನ್ಸುತ್ತೆ. ಈಗ ನೋಡಿ, ಈಗೆಲ್ಲ ಇದು ಬ್ರೌನ್ ಆಗಿದೆ. ಹಿಂಗೆ ಮಾತು ಉಳಿಸ್ಬಿಡ್ತಾರೆ. ಮಾತು ಸಿಕ್ಕಿಲ್ಲ ಅಂದ್ರೆ ಇದು ಬ್ರೌನ್ ಆಗಿದೆ. ಇದ್ರ ಮೇಲೆ ಸ್ವಲ್ಪ ಅರ್ಶಿನ, ಖಾರ ಪುಡಿ ಏನು ಹಾಕ್ಬೇಡ. ಅರ್ಶಿನ ಸ್ವಲ್ಪ ಹಾಕ್ಬೇಕು ಕಲರ್ಗೆ. ಸೊ ದಿಸ್ ಈಸ್ ಬ್ಯಾಚುಲರ್ ಉಪ್ಪಿಟ್ಟು. ಅಲ್ವಾ, ಚೆನ್ನಾಗಿ ಇರ್ತದೆ ಬ್ಯಾಚುಲರ್ ಉಪ್ಪಿಟ್ಟು. ಆಮೇಲೆ ಎಕ್ಸ್ಟ್ರಾ ಮಾಡೋದು ನಾವು ಅಷ್ಟೇ ಮಾಡೋದು. ಎತ್ತಿದ ಕೈ ಅಂತ ನಮ್ಮ ಮನೆ ದೇವ್ರಿಗೆ ಗೊತ್ತಿದೆ. 2 ಕಪ್ ರವೆ ಹಾಕಿದ್ದೀನಿ. ಸೊ ಅದಕ್ಕೆ 4 ರಿಂದ 4.25 ಕಪ್ ಅಷ್ಟೇ ನೀರು ಹಾಕೋದು ನಾನು. ಜೀವನ ನಡೆಸೋಕ್ಕೆ ಹಣ, ಆಸ್ತಿ, ಅಂತಸ್ಗಿಂತ ಸಂತೋಷ, ನೆಮ್ಮದಿ ಮುಖ್ಯ. ನಮ್ಮಲ್ಲಿ ಎಷ್ಟು ಸ್ಟ್ರಾಂಗಾಗಿ ಪ್ರೀತಿ ಇರುತ್ತೋ ಅಷ್ಟೇ ದೂರ ನಮ್ಮ ಜೊತೆ ನಮ್ಮ ಖುಷಿ, ನೆಮ್ಮದಿ ಕೂಡ ಇರುತ್ತೆ. ಮತ್ತು ನಮ್ಮ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಖುಷಿಯಾಗಿ ಪ್ರತಿದಿನ ಪ್ರತಿ ಕ್ಷಣ ಜೀವನದಲ್ಲಿ ಗೋಲ್ಡನ್ ಮೂಮೆಂಟ್ ಅಂತಲೇ ಕಳೀತಾ ಇರ್ತೀವಿ. ಸೊ ನಾನು ಆಗಲೇ ಹೇಳ್ದಂಗೆ ಚಟ್ಪಟಾಕ್ ಉಪ್ಪಿಟ್ಟು ರೆಡಿ ಮಾಡಿ ನಮ್ಮ ಮನೆ ದೇವ್ರಿಗೆ ಟೇಸ್ಟ್ ನೋಡೋಕೆ ಕೊಟ್ಟೆ. ತುಂಬ ಅದ್ಭುತವಾಗಿತ್ತು. ಯಾಕಂದರೆ ನಾನು ಆ ಉಪ್ಪಿಟ್ಟು ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆವಾಗಿಂದ. ಅದೊಂದು ಮಾತ್ರ ಚೆನ್ನಾಗಿ ಬರುತ್ತೆ ನನಗೆ. ಉಪ್ಪಿಟ್ಟು ರೆಡಿ, ಬಿಸಿ ಬಿಸಿ ಬ್ರೌನಿ ತುಪ್ಪ ಹಾಕಿದ ಉಪ್ಪಿಟ್ಟು. ನೋಡಿ ಫ್ರೆಂಡ್ಸ್, ನೀವೇ ಸಾಕ್ಷಿ. ಸೊ ನಾನು ಅವಾಗಲೇ ಉಪ್ಪಿಟ್ಟು ಮಾಡ್ಕೊಡ್ತೀನಿ ಅಂತ ಕ್ಲೋಸ್ ಮಾಡ್ತಿದ್ದೆ. ಸೊ ಪ್ರೂಫ್ಗೋಸ್ಕರ ಮಾಡಿ ತೋರಿಸಿದ್ದೀನಿ. ಸೊ ಇವತ್ತಿನ ಬ್ಲಾಗು ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಏನಕ್ಕಂದರೆ ಅದು ಉಪ್ಪಿಟ್ಟು ಚೆನ್ನಾಗಿದೆ. ಬಿಟ್ರೆ ಇನ್ನೂ ಎಳಿತಿರ್ತಾರೆ, ನಾನು ಇದನ್ನ ರೆಸಿಪಿನ ನನ್ನಿಂದ ಕಲಿತೆ, ಆಮೇಲೆ ಇದ್ರದ್ದು ನಾನು ತಿನ್ಬಿಟ್ಟು ಹೆಂಗಿದೆ ಅಂತ ಹೇಳ್ತೀನಿ, ಅದೆಲ್ಲ ಹೇಳ್ತಿರ್ತಾರೆ. ಸೊ ಅದೆಲ್ಲ ಬೇಡ ಅಂತ ನಾನು ಇವಾಗಲೇ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನೆಕ್ಸ್ಟ್ ವಿಡಿಯೋ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್.